ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಕೋಮಲ ಯೂಟ್ಯೂಬ್ ಚಾನಲ್. ಸೊ ನಾನು ಅವತ್ತೇ ಹೇಳಿದ್ದೆ, ನಮ್ಮ ಆಂಟಿರ ಮನೆ ಗೃಹ ಪ್ರವೇಶ ಇದೆ 30ನೇ ತಾರೀಕು ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಸ್ವಲ್ಪ ಗ್ರ್ಯಾಂಡಾಗೇ ನಡೀತಿದೆ. ಮನೆ ಹತ್ರ ಕೂತ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟವ್ರೆ. ನೆಕ್ಸ್ಟು ಇಲ್ಲಿ ನೋಡಿ, ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು ಬಾಳೆ ಎಲೆನ ಕಟ್ ಮಾಡ್ತಿದ್ದಾರೆ ನೀಟಾಗಿ. ಇದು ನಮ್ಮ ಆಂಟಿಯವರ ಮನೆ. ಎಲ್ಲ ಬಾಳೆ ಎಲೆ ಎಲ್ಲ ಎಲ್ಲರೂ ಸೇರಿಕೊಂಡು, ನಮ್ಮ ಅತ್ತೆ ಮಾವ ಎಲ್ಲರೂ ಸೇರ್ಕೊಂಡು ಕಟ್ ಮಾಡ್ತಿದ್ದಾರೆ ನೀಟಾಗಿ ಊಟಕ್ಕೋಸ್ಕರ. ನೆಕ್ಸ್ಟು ನಮ್ಮ ಆಂಟಿ ಸಂಜೆ ಮೆಹಂದಿ ಹಾಕೋರನ್ನ ಕರೆಸಿತ್ತು ಎಲ್ಲರಿಗೂ. ನಾವೊಂದು 10 ಜನ ಇದ್ವಿ. ಅವರಿಗೆಲ್ಲರಿಗೂ ಮೆಹಂದಿ ಹಾಕ್ರಿ ಅಂತ. ಸಲ್ಮಾ ಅಂತ ಆಂಟಿ ಹೆಸರು. ಇಲ್ಲೇ ನಮ್ಮೂರಲ್ಲೇ, ಇಲ್ಲೇ ದೇವಸ್ಥಾನದ ಪಕ್ಕ ಬೀದಿ ಹತ್ರ ಚೆನ್ನಾಗಿ ಹಾಕಿದ್ರು ಮೆಹಂದಿನ, ಸಾಕಾದಾಗ ಹಾಕಿದ್ರು. ಮಾತ್ರ ಮೆಹಂದಿ ಇಷ್ಟ ಆಯಿತು. ನೆಕ್ಸ್ಟು ರಾತ್ರಿ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ರು. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಹಿಂಗೆ ನಾವೊಂದು ಸ್ವಲ್ಪ ಹಿಂಗೆ ಫೋಟೋ ಪೋಸಸ್ ಎಲ್ಲ ಕೊಟ್ಕೊಂಡು ಎಲ್ಲರೂ ನಮ್ಮದು ಒಂದು ಇರಲಿ ಅಂತ ಎಲ್ಲ ಹಿಂಗೆ ನಡ್ಕೊಂಬಂದು ಹಾಯ್ ಮಾಡೋದು ಬಾಯ್ ಮಾಡೋದು ಎಲ್ಲ ಆಗೋಯ್ತು. ಅದಾದಮೇಲೆ ಚಪ್ಪರ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ರು. ಮತ್ತು ನಮ್ಮ ಕಡೆ ಸಂಪ್ರದಾಯ ಏನಂದರೆ, ಹೆಣ್ಮಕ್ಳು ತವ್ರ ಮನೆ ಕಡೆಯಿಂದ ಸಾಜಕೋಕ್ಕೆ ಐಟಮ್ಸ್ ಅಂತ ಕೊಡ್ತಾರೆ. ಅದನ್ನೆಲ್ಲ ಜೋಡಿಸ್ಕೊಂಡ್ರು. ನಮ್ಮ ಆಂಟಿಯವ್ರ ಮನೆ ತವ್ರ ಮನೆ, ಅವ್ರ ಅಣ್ಣ ಅವ್ರ ಅತ್ತಿಗೆ ಮನಸ್ಸು ತುಂಬ ದೊಡ್ಡದು, ಅದಕ್ಕೆ ತುಂಬ ಐಟಮ್ಸ್ನ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಓಪನ್ ಮಾಡಿ ನೋಡಿ ಒಂದು ಕಡೆ ಜೋಡಿಸಿ ಇಡೋ ಅಷ್ಟೊತ್ತಿಗೆ ಆಲೇ ಟೈಮ್ ಆಯಿತು. ಪೂರ್ತಿ ಟೈಮ್ ಆಗಿಬಿಡ್ತು. ಆಮೇಲೆ ನಮ್ಮದು ಒಂದು ಇರಲಿ ಫೋಟೋ ಅಂತೇಳಿ ನಮ್ಮದೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಬಿಟ್ಟು ಮುಗಿಸಿ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿತ್ತು ಅಂಥೇಳಿ ನಮ್ಮಮ್ಮನ ಟೈಮ್ ಬಂದುಬಿಡ್ತು. ನಮ್ಮಮ್ಮ ಬಂದು ಕಿಚನ್ ಡೆಕೋರೇಷನ್ಗೆ ನಮ್ಮಮ್ಮನ ಕರೆಸಿದ್ರು. ನಮ್ಮಮ್ಮ ಎಲ್ಲ ಡೆಕೋರೇಷನ್ ಮಾಡ್ತಿತ್ತು. ಫಸ್ಟು ಕಿಚನ್ ಡೆಕೋರೇಷನ್ಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಂಡಿರುವಾಗ ನಾವೊಂದು ಸ್ವಲ್ಪ ಹಿಂಗೆ ನಮ್ಮಮ್ಮನ ಡಿಸ್ಟರ್ಬ್ ಮಾಡಿಕೊಂಡು ಕಮಂಗಿ ಥರ ಆಡಿಕೊಂಡು ಹಿಂಗೆ ಡಿಸ್ಟರ್ಬ್ ಮಾಡ್ತಿದ್ವಿ, ಬೈಸ್ಕೊಂಡ್ವಿ ಕೂಡ. ನಮ್ಮ ತರಲೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಸ್ವಲ್ಪ ಹಿಂಗೆ ತರಲೆ ಥರ ಆಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬಂದು ಹಿಂಗೆ ಏನೋ ಕಾಮಿಡಿ ಮಾಡಿಕೊಂಡು ಎಲ್ಲ ಫುಲ್ಲು ಎಂಜಾಯ್ಮೆಂಟ್ ಇತ್ತು. ಎಂಜಾಯ್ ಮಾಡಿಕೊಂಡು ಗೃಹ ಪ್ರವೇಶ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಬಂದರು ನೋಡಿ ನಮ್ಮ ದೊಡ್ಡಮ್ಮ. ಹಾಯ್ ಗಾಯ್ಸ್ ಅಂದ್ಕೊಂಡು ಬಂದುಬಿಟ್ರು. ಪಾಪ ನಮ್ಮ ಮನೇಲೆಲ್ಲ ನಿದ್ದೆಗೆ ಇಟ್ಕೊಂಡು ಎಲ್ಲ ಕೆಲಸ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ. ಆದರೆ ನಾವು ಮಾತ್ರ ಎಲ್ಲ ಫುಲ್ಲು ಜಾಲಿ ಮಾಡಿದ್ವಿ. ಪಾಪ ನಮ್ಮ ಮಾಮ ಅಂತೂ ಒಂದು ತಿಂಗಳಿಂದನೂ ಪೂರ್ತಿ ಎಫರ್ಟ್ ಹಾಕಿ ಎಲ್ಲ ಮುಂದೆನೇ ನಿಂತು ಮಾಡಿಸ್ತಾ ಇದೆ. ಬಾಗಿಲು ತೋರಣನೂ ಕಟ್ತು, ಚಪ್ರನೂ ಕೂಡ ನಮ್ಮ ಮಾಮನೇ ಹಾಕ್ತು. ಎಲ್ಲ ಪೂರ್ತಿ ಕ್ರೆಡಿಟ್ ಪೂರ್ತಿ ನಮ್ಮ ಮಾಮಂಗೆ ಹೋಗಬೇಕು ಗೈಸ್. ಮತ್ತು ಬೆಳಗ್ಗೆ ಎಲ್ಲ ಪೂಜೆಗೋಸ್ಕರ ರೆಡಿಯಾಗಿ ನಮ್ಮ ಆಂಟಿನ ಫಸ್ಟ್ ರೆಡಿ ಮಾಡಬೇಕಾಗಿತ್ತು. ಅವರೆಲ್ಲ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿದ್ದು. ಸೊ ಅದಕ್ಕೆ ನಮ್ಮ ಅಮ್ಮನೇ ನಮ್ಮ ಆಂಟಿನ ರೆಡಿ ಮಾಡ್ತು. ತಲೆ ಬಾಚಿ ಮೇಕಪ್ ಎಲ್ಲ ಮಾಡಿ ನಮ್ಮ ಅಮ್ಮನೇ ಎಲ್ಲ ಸೀರೆ ಉಡಿಸ್ಬಿಟ್ಟು ಕಳಿಸ್ತು ನಮ್ಮಮ್ಮನ. ಆಮೇಲೆ ನಮ್ಮನ್ನ ರೆಡಿ ಮಾಡ್ತು. ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಊಟಕ್ಕೆ ಹೋಗ್ಬಿಟ್ವಿ. ಫಸ್ಟು ತಿಂಡಿ ತಿನ್ಕೊಂಡು ಬರೋಣ ಅಂತ ನೋಡಿ ಪಲಾವ್ ಮತ್ತು ಚಟ್ನಿ ಮಾಡಿಸಿದ್ರು. ಸಕ್ಕತ್ತಾಗಿತ್ತು ಮಾತ್ರ ತಿಂಡಿ ತಿಂದಿನೇನು ಬಂದು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಅಮ್ಮ ಬಂತು, ಅಂದರೆ ದೇವರು ಎಳ್ನೋಡು ಶ್ರೀ ಕರಿಯಮ್ಮದೇವಿ ಗ್ರಾಮದೇವಿ ಮನೆಗೆ ಕರ್ಕೊಂಬಂದಿದ್ರು. ಸೊ ಅದನ್ನ ನೋಡ್ಕೊಂಡು ಕೂತ್ಕೊಂಡ್ವಿ. ಆ ತಾಯಿ ನೋಡೋಕೆ ಕಣ್ಣು ಸಾಲದು. ಸೊ ಇಲ್ಲಿ ನೋಡಿ, ಇವನು ತಮ್ಮ ಮನೆ ಮಗ. ಇವನಿಗೆ ಬಡಿಯೋದು ಅಂದರೆ ತುಂಬ ಇಷ್ಟ. ಈ ದೇವ್ರ ಜೊತೆ ಯಾವಾಗಲೂ ಬಡಿಯೋಕೆ ಹೋಗ್ತಾನೆ. ಸೊ ಅವ್ರ ಮನೆಗೂ ಕೂಡ ಅವನೇ ಬಡಿಬೇಕು ಅಂತ ಹೋಗ್ಬಿಟ್ಟು ಸುಸ್ತಾಗಿದ್ರೂ ಕೂಡ ಅವನೇ ಬಡ್ದು ದೇವ್ರನ್ನ ಕರ್ಕೊಂಡ್ಬಂದ. ಸೊ ಕೊನೆಗೆ ನಮ್ಮದು ಒಂದು ಇರಲಿ ಸ್ವಲ್ಪ ವೀಡಿಯೋ ನೋಡಿ ನಾವು ಲೇಟಾಗಿ ಹೇಳ್ಬಿಟ್ಟವರೆಲ್ಲ ವೀಡಿಯೋ ಮಾಡಿಸ್ಕೊಂಡು. ಸೊ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬಂದ್ಬಿಟ್ಟೆ. ಒಬ್ಬೊಬ್ಬರನ್ನೇ ಆಗಲ್ಲಂತ ಇಬ್ಬೊಬ್ಬರನ್ನ ತೋರಿಸ್ಬಿಟ್ಟು ಪಕ್ಕದಲ್ಲಿ ಎಲ್ಲರೂ ವೀಡಿಯೋ ಮಾಡಿದೆ. ನೆಕ್ಸ್ಟ್ ಆ ವೀಡಿಯೋದಲ್ಲಿ ನಾನೇ ಮಿಸ್ ಆಗಬಾರ್ದಲ್ವ. ಸೊ ಅಲ್ಲಿ ಹೈಲೈಟ್ ಆಗಬೇಕಾಗಿರೋದೆ ನಾನೇ ಅಲ್ವಾ. ಸೊ ಅದಕ್ಕೆ ನಾನು ಸ್ವಲ್ಪ ನಮ್ಮದು ಇರಲಿ ಅಂತ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮಾಮ ಬಂದರು. ನಮ್ಮ ಮಾಮ ಬಂದುಬಿಟ್ಟು ಟೀ ಕುಡಿದು ಹಿಂಗೆ ಮಾತಾಡ್ಕೊಂಡು ನಿಂತಿದ್ರು. ಆಮೇಲೆ ಏನು ಮಿಸ್ ಮಾಡಿದ್ರು ಊಟ ಮಾತ್ರ ಮಿಸ್ ಮಾಡಬಾರ್ದು. ಅದಕ್ಕೆ ಇನ್ನೂ ಹೊಟ್ಟೆ ಹಸಿತಿತ್ತು ಅಂತೇಳಿ ಬೇಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಟ್ಟೆ. ಊಟಕ್ಕೆಲ್ಲ ವೆರೈಟೀಸ್ ಆಫ್ ಫುಡ್ ಮಾಡಿಸಿದ್ರು. ಚೆನ್ನಾಗಿತ್ತು ಊಟನೂ ಕೂಡ. ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ ಪಲ್ಯ, ಆಮೇಲೆ ಸ್ವೀಟು, ಲಾಡು, ಹಪ್ಳ, ರುಮಾಲ್ ರೋಟಿ ಎಲ್ಲ ಮಾಡಿಸಿದ್ರು. ಎಲ್ಲ ಸಕ್ಕತ್ತಾಗಿತ್ತು ಮಾತ್ರ ಊಟ ಮಾತ್ರ.
ಆಮೇಲೆ ನಮ್ಮ ಮಾಮ ಬೇರೆ ಯೂಟ್ಯೂಬರ್ ಬರಲಿಲ್ಲ ಅಂತ ಆವಾಗಲಿಂದ ಸುಮ್ಮನೆ ಹೇಳ್ತಿತ್ತು. ಅದಕ್ಕೆ ನಮ್ಮ ಮಾಮನ ಸ್ವಲ್ಪ ಝೂಮ್ ಹಾಕಿ ಹಿಡಿದುಬಿಟ್ಟಿದ್ದೀನಿ. ಆಮೇಲೆ ಇವ್ರದ್ದೆಲ್ಲ ಬರೀ ನಿಮ್ಮ ಮಾಮನ ಮಾತ್ರ ಈ ರೀತಿಯ ನಮ್ಮನ್ನು ಇಡೀ ನಾವು ಕಾಣಲಿ ಅಂತೇಳಿ ಇವರು ಎಲ್ಲರದ್ದು ಶೂಟ್ ಮಾಡಿಸ್ಕೊಂಡ್ರು. ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಬಂದೆ ಮನೆಗೆ. ಅಷ್ಟೊತ್ತಿಗೆ ನಮ್ಮಮ್ಮಲು ಬಂದ್ಬಿಟ್ಲು. ನಮ್ಮಮ್ಮನ ಜೊತೆ ಸ್ವಲ್ಪ ಹಿಂಗೆ ಆಡ್ಕೊಂಡು, ನಿಮ್ಮಮ್ಮಂದ ಅಪ್ಪ ನಾನು ಎತ್ಕೊಂಡು ಹೋಗ್ತೀನಿ, ನಂಗೆ ಬೇಕು, ನಂಗಿಲ್ಲ ಫೋನು, ನಂಗೆ ಫೋನ್ ಇಲ್ಲ, ನಾನು ಎತ್ಕೊಂಡು ಹೋಗ್ತೀನಿ, ಬಂದೆ. ಪೊಂಗೋಡು